ಓಂ ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಓಂ. ಯಥೋರ್ಣನಾಭಿ ಸೃಜತೆ ಗೃಹತೆ ಚ ಯಥಾ ಪೃಥಿವ್ಯಾ ಮೋಷಧಯ ಸಂಭವಂತಿ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಹ ವಿಶ್ವಂ. 1ನೇ ಅಧ್ಯಾಯದ 1ನೇ ಪಾದದ 21ನೇ ಸೂತ್ರ, ಅದರ ತತ್ವಪ್ರಕಾಶಿಕ ನಾವೀಗ ನೋಡ್ತಾ ಇದ್ದೀವಿ. ಆ ತತ್ವಪ್ರಕಾಶಿಕದಲ್ಲಿ ದಿವ್ಯೋ ಹ್ಯಮೂರ್ತಃ ಪುರುಷಃ ಅಲ್ಲಿವರೆಗೆ ನೋಡಿ ಮುಗಿಸಿದ್ದೇವೆ. ಅದಕ್ಕಾಗಿ ಇಷ್ಟೆಲ್ಲ ಪೂರ್ವ ಪಕ್ಷವನ್ನು ನೋಡಿದ್ದಾದ್ಮೇಲೆ ಸಿದ್ಧಾಂತ ಸೂತ್ರಂ ತಾವದ್ ಅವತಾರಯತಿ, ಸಿದ್ಧಾಂತವನ್ನು ಹೇಳುವ ಸೂತ್ರವನ್ನು ತೋರಿಸ್ತಾ ಇದ್ದಾರೆ ಆಚಾರ್ಯರು. ಅತಃ ಅಂತ, ಅತಃ ಅಬ್ರವೀತ್, ಅತಃ ಹೀಗೆ ಪ್ರಶ್ನೆ ಇರುವುದರಿಂದ ಅಬ್ರವೀತ್, ವೇದವ್ಯಾಸದೇವರು ಅದೃಶ್ಯತ್ವಾದಿ ಗುಣಕೋ ಧರ್ಮೋಕ್ತೇ ಅಂತ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಇಷ್ಟ ಆಗಿದೆ. ಈಗ ಆ ಕಳೆದ ದಿವಸ ಆ ಮಂತ್ರಗಳನ್ನು ನಾವು ನೋಡಿದ್ದೀವಲ್ಲ, ಅಥರ್ವಣ ಉಪನಿಷತ್ತು ಅಥವಾ ಮುಂಡಕ ಉಪನಿಷತ್ತು ಅಂತ ಕರೆಸ್ಕೊಂಡಿರುವ ಆ ಉಪನಿಷತ್ನಲ್ಲಿ ಬರುವ ಮಂತ್ರಗಳನ್ನು ನೋಡಿದ್ದೀವಲ್ಲ, ಅದಕ್ಕೆ ಕಳೆದ ದಿವಸ ಸೂಕ್ಷ್ಮವಾಗಿ ಒಂದಿಷ್ಟು ಅರ್ಥಗಳನ್ನು ನೋಡಿದ್ವಿ. ಆದರೂ ಆ ಮಂತ್ರಗಳ ಅರ್ಥಗಳನ್ನು ಒಂದೆರಡು ಬಾರಿ ನೋಡಬೇಕು. ಹಾಗೆ ಅದೃಶ್ಯತ್ವಾದಿ ಧರ್ಮಗಳು ಅಂದ್ರೆ ಯಾವುದು ಅದನ್ನು ನೋಡಬೇಕು. ಅದೃಶ್ಯತ್ವಾದಿ ಗುಣಕಃ, ಅದೃಶ್ಯತ್ವ ಮೊದಲಾದ ಗುಣಗಳು ಇರುವುದು ಯಾರಿಗೆ ಅಂತ ಪ್ರಶ್ನೆ ಇದೆಯಲ್ಲ ಈಗ, ಅದಕ್ಕಾಗಿ ಈ ಸೂತ್ರ ಹೊರಟಿದೆಯಲ್ಲ. ಅದೃಶ್ಯತ್ವ ಮೊದಲಾದ ಗುಣಗಳು ಅಂದ್ರೆ ಯಾವುದು ಅಂತಂದ್ರೆ ಅದನ್ನು ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಗೆ ಅನುಸಾರವಾಗಿ, ಭಾವದೀಪ ಟಿಪ್ಪಣಿಗೆ ಅನುಸಾರವಾಗಿ ನೋಡಬೇಕು. ಅದೃಶ್ಯತ್ವಾದಿ ಇತಿ ಆದಿಪದೇನ, ಅದೃಶ್ಯತ್ವ ಆದಿ ಅಂತಿದೆಯಲ್ಲ, ಅಲ್ಲಿ ಆದಿಪದದಿಂದ ತಗೊಳ್ಬೇಕಾದ ಗುಣಗಳು ಯಾವುದು? ಒಂದು ಜೀವಗುಣರಾಹಿತ್ಯ ಅಥವಾ ಸ್ವಾಮಿ ರಾಹಿತ್ಯ, ಇವೆರಡು ಶಬ್ದಗಳು. ಅದೃಶ್ಯೇ ಅನಾತ್ಮ್ಯೆ ಅಂತ ಅಲ್ಲಿ ಶಬ್ದ ಇದೆ ತೈತ್ರಿಯ ಉಪನಿಷತ್ನಲ್ಲಿ. ಆ ಅನಾತ್ಮ್ಯ ಅಂತಂದ್ರೆ ಆತ್ಮ ಅಂದ್ರೆ ಜೀವ, ಆತ್ಮನಃ ಇದಂ ಅನಾತ್ಮ್ಯಂ. ಈ ಘಟಸ್ಯ ಭಾವ ಘಟತ್ವಂ, ಘಟತ, ಹಾಗೆ ಅದಕ್ಕೆ ಇನ್ನೊಂದು ಶಂಕ್ ಪ್ರತ್ಯಯನೋ ಯಾವ್ದಾದ್ರು ಪ್ರತ್ಯಯ ಬಂದ್ರೆ ಆತ್ಮ್ಯ ಅಂತ ಆಗ್ತದೆ. ಮಾನುಷ್ಯ, ಹೀಗೆಲ್ಲ ದೇವತ್ವ, ದೇವತಾ, ದೈವ್ಯ, ಹೀಗೆಲ್ಲ ಅನೇಕ ಶಬ್ದಗಳಿವೆ. ಅದರಲ್ಲಿ ದೈವ್ಯ ಅನ್ನೋದು ಹೇಗೋ, ಪಿತ್ರ್ಯ ಅನ್ನೋದು ಹೇಗೋ, ಹಾಗೆ ಆತ್ಮ್ಯ ಅಂತಂದ್ರೆ. ಹಾಗಾಗಿ ಆತ್ಮ್ಯ ಅಂದ್ರೆ ಆತ್ಮನ ಗುಣಗಳು ಅಂತ ಅರ್ಥ. ನವಿದ್ಯಂತೆ ಆತ್ಮ್ಯಂ, ನವಿದ್ಯತೆ ಆತ್ಮ್ಯಂ ಯಶ ಸಹ ಅನಾತ್ಮ್ಯ. ಆತ್ಮ ಅಂದ್ರೆ ಜೀವ, ಆತ್ಮ್ಯ ಅಂದ್ರೆ ಜೀವನ ಗುಣಗಳು, ಅನಾತ್ಮ್ಯ ಅಂದ್ರೆ ಜೀವನ ಗುಣರಹಿತ ಅಂತ ಹೀಗಾದ್ರೆ ಅರ್ಥ ಅದಕ್ಕೆ ಅನಾತ್ಮ ಎಂಬ ಶಬ್ದಕ್ಕೆ. ಅದನ್ನು ಅದೃಶ್ಯತ್ವಾದಿ ಎಂಬ ಶಬ್ದದಿಂದ ಅದನ್ನು ತಗೊಳ್ಬಹುದು. ಹಾಗೇನೆ ಅದೇ ಅನಾತ್ಮ ಎಂಬ ಶಬ್ದದಿಂದ ಸ್ವಾಮಿ ರಾಹಿತ್ಯ ಅನ್ನೋ ಗುಣವನ್ನು ಕೂಡ ತಗೊಳ್ಬಹುದು. ಆತ್ಮ ಅಂದ್ರೆ ಮಮ ಸ್ವಾಮಿ ಹರಿರ್ನಿತ್ಯಂ ಅಂತ ಇತ್ಯಾದಿ ಕಡೆಗಳಲ್ಲಿ ಆತ್ಮ ವಿಷ್ಣು ರೀತಿ ಧ್ಯಾನಂ, ಆತ್ಮ ವಿಷ್ಣು ನನ್ನ ಸ್ವಾಮಿಯಾಗಿದ್ದಾನೆ ಅಂತ ಹೀಗೆಲ್ಲ ಧ್ಯಾನ ಮಾಡಬೇಕು ಅಂತ ಬರ್ತದೆ. ಆದ್ರಿಂದ ಆತ್ಮ ಅಂದ್ರೆ ಸ್ವಾಮಿ ಅಂತ ಅರ್ಥ. ಹೀಗೆ ನವಿದ್ಯತೆ ಆತ್ಮ ಯಶ ಸಹ ಅನಾತ್ಮ, ಇಲ್ಲಿ ಬಹುರೀಯ ಸಮಾಸವನ್ನು ಮೊದಲೇ ಮಾಡಬೇಕು, ಆತ್ಮ ಶಬ್ದದ ಜೊತೆಗೆ ಮಾಡಬೇಕು. ಅನಾತ್ಮನಃ ಭಾವ ಅನಾತ್ಮ್ಯಂ ಅಂತ ಆಮೇಲೆ ತದ್ದಿತ ಪ್ರತ್ಯಯ ಮಾಡಬೇಕು. ಹೀಗೆ ಅನಾತ್ಮ ಅಂದ್ರೆ ಸ್ವಾಮಿ ರಹಿತ ಅಂತ ಅರ್ಥ. ತಾನೇ ಸ್ವಯಂ ಸ್ವಾಮಿ ಆದ್ದರಿಂದ ಅವನಿಗೆ ಇನ್ಯಾವ ಸ್ವಾಮಿಯೂ ಇಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಅನಾತ್ಮನಃ ಭಾವ ಅನಾತ್ಮ್ಯಂ, ಸ್ವಾಮಿರಾಹಿತ್ಯಂ ಇತ್ಯಾದಿ ಹೀಗೆ ಶಬ್ದಗಳು ಬರ್ತವೆ. ಅಲ್ಲಿ ಮುಂದೆ ಅನಿಲೇನೆ ಅಂತ ಇತ್ಯಾದಿ ಶಬ್ದಗಳಿದೆ. ಆಶ್ರಯರಹಿತನೋ ಹೀಗೇನೋ ಒಂದು ಅರ್ಥ ಇದೆ. ಅಂತೂ ಅದನ್ನ ನಾವಿಲ್ಲಿ ತಿಳ್ಕೊಂಡ್ರೆ ಆಯ್ತು. ಮುಂದೆ ಎತ್ತದ ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅವರ್ಣಂ ಅಚಕ್ಷುಶ್ರೋತ್ರಂ ಅಂತ ಹೀಗೆ ಮಂತ್ರ ಇದೆಯಲ್ಲ, ಅಲ್ಲಿ ನಿತ್ಯಂ ಅಂತಿದೆಯಲ್ಲ, ಆ ನಿತ್ಯ ಅಂತ ಅನ್ನುವುದಕ್ಕೂ ಮತ್ತೆ ಅಲ್ಲಿರೋ ಬೇರೆ ಬೇರೆ ಶಬ್ದಗಳಿಗೂ ಅವ್ಯಯ ಅಂತ ಮತ್ತೆ ಶಬ್ದ ಇದೆ. ಅದಕ್ಕೆಲ್ಲ ನಾವು ಅರ್ಥ ವ್ಯತ್ಯಾಸ ತೋರಿಸ್ಬೇಕಾಗ್ತದೆ. ಕಳೆದ ದಿವಸ ಅದನ್ನ ಏನೋ ಸ್ಥೂಲವಾಗಿ ನೋಡಿ ಮುಗಿಸಿದ್ವಿ ಅಷ್ಟೇ. ಈಗ ನಾವು ವಾಕ್ಯಾರ್ಥ ಮಂಜರಿ ಟಿಪ್ಪಣಿಗೆ ಅನುಸಾರವಾಗಿ ಅದನ್ನು ಗಮನಿಸೋಣ. ವಾಕ್ಯಾರ್ಥ ಮಂಜರಿ ಟಿಪ್ಪಣಿಯಲ್ಲಿ ನಿತ್ಯಂ ಸ್ವರೂಪತಃ ದೇಹತಶ್ಚ ಅವಿನಾಶಿ ಅಂತಿದೆ. ಅಲ್ಲಿ ನಿತ್ಯ ಸ್ವರೂಪತಃ ಅಂತಿದೆ. ನಿಮ್ಮ ಪುಸ್ತಕದಲ್ಲಿ ಅದನ್ನು ತಿದ್ದುಕೊಳ್ಬೇಕು. ನಿತ್ಯ ಅದಕ್ಕೆ ನಡುವೆ ಒಂದು ಸ್ಪೇಸ್ ಬೇಕು. ಹಾಗೇನೆ ನಿತ್ಯಂ ಎಂಬಲ್ಲಿ ಅನುಸ್ವಾರ ಬೇಕು. ನಿತ್ಯಂ ಅಂತ ಮೂಲ ಶಬ್ದ, ಅದು ಉಪನಿಷತ್ನಲ್ಲಿರೋ ಶಬ್ದ. ಅದಕ್ಕೆ ಸ್ವರೂಪತಃ ದೇಹತಶ್ಚ ಅವಿನಾಶಿ ಅಂತ ಅರ್ಥ. ಈಗ ನಮಗೆ ಜೀವರಿಗೆ ಸ್ವರೂಪತಃ ನಾಶ ಇಲ್ಲ, ಭಗವಂತನೇ ನಾವು ಸ್ವರೂಪತಃ ನಾಶ ರಹಿತರೆ. ಆದರೆ ದೇಹತಃ ನಮಗೆ ನಾಶ ಇದ್ದೇ ಇದೆ. ಆದರೆ ಯಾವ ಥರದ ನಾಶವೂ ಇಲ್ಲದೆ ಇದ್ದವನು ಭಗವಂತ ಮಾತ್ರ. ಲಕ್ಷ್ಮೀದೇವಿಗೂ ಕೂಡ ಅಪರಿಪೂರ್ಣತಾ ಅನ್ನುವ ನಾಶ ಇದ್ದೇ ಇದೆ.
ಇವನಿಗೆ ಯಾವ ಥರದ ನಾಶವೂ ಇಲ್ಲ, ಆದ್ರಿಂದ ಇವನನ್ನ ನಿತ್ಯ ಅಂತ ಹೀಗೆ ಹೇಳಿದ್ದಾರೆ. ನಿತ್ಯಂ ಅಂತ ಮೂಲ ಉಪನಿಷತ್ತಿನ ಶಬ್ದ. ಅದಕ್ಕೆ ಅನುಸ್ವಾರ ಬೇಕು, ಸ್ವಲ್ಪ ಸ್ಪೇಸ್ ಬೇಕು. ಜೀವ ಸ್ವರೂಪದ ದೃಷ್ಟಿಯಿಂದಲೂ ಮತ್ತೆ ದೇಹದ ದೃಷ್ಟಿಯಿಂದಲೂ ಅವನ ಅವಿನಾಶಿ, ನಾಶರಹಿತ ಅಂತ ಹೀಗಾದ್ರ ಅರ್ಥ. ನಿತ್ಯಂ ವಿಭುಂ ಅಂತ ಅಲ್ಲಿ ಶಬ್ದ ಇದೆ. ವಿಭುಂ ಅಂತನೋ ಶಬ್ದ ಇದನ್ನು ಗಮನಿಸಿ. ಈ ವಿಭು ವಿಭವ ಅಂತ ಪುಲ್ಲಿಂಗ ಶಬ್ದ ಅದು. ಹಾಗೆ ನೋಡಿದರೆ ಇಲ್ಲಿ ಈ ಭಗವಂತನ ಕುರಿತು ಅದು ಹೇಳುವಾಗ ಇಲ್ಲಿ ಎಲ್ಲ ಕಡೆ ಕೆಲವು ನಪುಂಸಕಲಿಂಗ ಶಬ್ದಗಳು ಬಂದಿವೆ, ನಿತ್ಯಂ ಅಂತ. ಕೆಲವು ಸ್ತ್ರೀಲಿಂಗ ಶಬ್ದ ಬಂದಂತೆ ಕಾಣಿಸ್ತದೆ. ನಪುಂಸಕಲಿಂಗ ಶಬ್ದ ಯಾವುದಿಲ್ಲ. ನಿತ್ಯ, ಸರ್ವಗತ, ಸುಸೂಕ್ಷ್ಮ, ಮತ್ತೆ ತತ್ ಅಂತ ಒಂದು ಶಬ್ದ ಇದೆ, ಇದು ನಪುಂಸಕಲಿಂಗ ಅಂತ ಕಾಣಿಸ್ತದೆ. ವಿಭುಂ ಅಂತನ್ನೋದು ಪುಲ್ಲಿಂಗದಲ್ಲಿದೆ, ವಿಭು ವಿಭವ ಅಂತ ಹೇಳಿ. ಭಗವಂತನಲ್ಲಿ ಎಲ್ಲಾ ಲಿಂಗಗಳು ಸಲ್ಲುತ್ತವೆ. ಸಲ್ಲುವುದರಿಂದ ಈ ಥರದ ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡಿರ್ತಾರೆ. ನಾನು ಕಳೆದ ದಿವಸ ಅದನ್ನು ಹೇಳಿದ್ದೆ. ಭೂತಯೋನಿ ಅನ್ನೋ ಶಬ್ದ ಸ್ತ್ರೀಲಿಂಗ ಇರಬಹುದು, ಆದರೆ ಭಗವಂತ ಸ್ತ್ರೀರೂಪನೂ ಹೌದು, ಪುರುಷ ರೂಪನೂ ಹೌದಾದ್ದರಿಂದ, ಹೆತ್ತ ತಾಯಿಯೂ ಸೃಷ್ಟಿಸಿದ ತಂದೆಯೂ ಈ ಜಗತ್ತಿಗೆ ಅವನು ಹೋದಾದ್ದರಿಂದ ಅವನ ಶಬ್ದದಿಂದ ಪ್ರಯೋಗ ಮಾಡಿದ್ದಾರೆ. ವಿಭುಂ ಅಂದರೆ ಸರ್ವ ಸಮರ್ಥ ಅಂತ ಅರ್ಥ. ಸರ್ವಗತ ಅಂದರೆ ಸರ್ವತ್ರ ವ್ಯಾಪ್ತ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಸುಸೂಕ್ಷ್ಮಂ, ಜೀವಾದಪಿ ಅತಿಶಯೇನ ಸುಸೂಕ್ಷ್ಮಂ, ಜೀವನಿಗಿಂತ ಹೆಚ್ಚು ಸೂಕ್ಷ್ಮನಾಗಿದ್ದಾನೆ. ಅವ್ಯಯ ಅಂತಿದೆ ನೋಡಿ. ಇದಕ್ಕೆ ಕಳೆದ ದಿವಸ ನಾವು ಏನೋ ಬೇರೆ ಅರ್ಥ ಹೇಳಿ ಅಲ್ಲಿಂದ ಮುಂದೆ ಹೋಗಿದ್ವಿ. ಅವ್ಯಯ ಅಂದರೆ ಹ್ರಾಸರಹಿತ ಅಂತ ಅರ್ಥ. ನಾಶ ಇಲ್ಲದೆ ಇರಬಹುದು, ಒಂದು ಯಾವುದಾದ್ರು ವಸ್ತುವಿಗೆ ನಾಶ ಇಲ್ಲದೆ ಇರಬಹುದು, ಆದರೆ ಅದರ ಹೆಚ್ಚು ಕಡಿಮೆ ವೃದ್ಧಿ, ಕ್ಷಯ ಇತ್ಯಾದಿ ಆಗ್ತಿರ್ತಾವಲ್ಲ, ಅಂಥದ್ದು ಭಗವಂತನಿಗಿಲ್ಲ. ಬೇರೆ ಯಾವುದಕ್ಕಾದರೂ ಇರಬಹುದು, ಆದರೆ ಭಗವಂತನಿಗೆ ಮಾತ್ರ ಹ್ರಾಸವೂ ಕೂಡ ಇಲ್ಲ. ಹ್ರಾಸ ಅಂದರೆ ಕ್ಷೀಣತೆ, ಅದು ಆಗೋದಿಲ್ಲ ಅಂತ ಅರ್ಥ. ನಿತ್ಯವಾದ ವಸ್ತುವಿಗೂ ಕೆಲವು ಬಾರಿ ಏನಾದ್ರು ಗುಣಗಳಲ್ಲಿ ಕ್ಷೀಣತೆ ಬರಬಹುದು, ಭಗವಂತನಿಗೆ ಮಾತ್ರ ಅವು ಯಾವೂ ಕೂಡ ಆಗೋದಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಭೂತಯೋನಿಂ ಜಗತ್ಕಾರಣಂ, ಅಲ್ಲೇ ಮುಂದೆ ಅವು ವಾಕ್ಯಾರ್ಥ ಮಂಜರಿ ಇದ್ದುದನ್ನೇ ಹೇಳ್ತಾ ಇದ್ದೇನೆ. ಜಗತ್ತಿಗೆ ಕಾರಣವಾದ ತತ್ವವನ್ನು ತದ್ಧೀರಾಹ ಪಂಡಿತಾಹ ಪರಿಪಶ್ಯಂತಿ. ಪರಿಪಶ್ಯಂತಿ ಅನ್ನೋ ಕ್ರಿಯಾಪದನೂ ತುಂಬ ಚೆನ್ನಾಗಿದೆ, ಅದನ್ನು ಗಮನಿಸ್ರಿ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ, ನಾನಾ ರೀತಿಯಿಂದ ಪ್ರಶ್ನೆ ಮಾಡಿ, ಪರಿಪರಿಯಾಗಿ ಪ್ರಶ್ನೆ ಮಾಡಿ, ನಮಸ್ಕಾರ ಮಾಡಿ ಜ್ಞಾನಿಗಳ ಮೂಲಕ ತಿಳ್ಕೊಳ್ರಿ ಅಂತ ಭಗವದ್ಗೀತೆ ಹೇಳ್ತದೆ. ಇಲ್ಲಿ ಪರಿಪಶ್ಯಂತಿ ಅಂತ ಬಂದಿದೆ. ಪರಿಪಶ್ಯಂತಿ ಅಂದರೆ ವಿವಿಧ ರೀತಿಯಿಂದ ತಿಳ್ಕೊತಾರೆ ಅಂತ. ಸ್ವಯೋಗ್ಯತಾನುಸಾರೇಣ ಜಾನಂತಿ, ತಮ್ಮ ಯೋಗ್ಯತೆಗನುಸಾರವಾಗಿ ಅವರು ತಿಳ್ಕೊತಾರೆ. ಅದು ಚೆನ್ನಾಗಿದೆ. ತಮ್ಮ ಯೋಗ್ಯತೆಗನುಸಾರವಾಗಿ ತಿಳ್ಕೊತಾರೆ ಅಂತ ಹೇಳಿದಾಗ ಬೇರೆ ಬೇರೆ ಗುರುಗಳ ಮೂಲಕ ತಿಳ್ಕೊತಾರೆ ಅಂತನ್ನೋದು ಕೂಡ ಒಂದು ಜ್ಞಾನ ದೃಢ ಆಗಬೇಕಾದ್ರೆ, ನಶ್ಯೇಕಸ್ಮಾತ್ ಗುರೋಜ್ಞಾನಂ ಸುಸ್ಥಿರಂ ಸ್ಯಾತ್ ಸುಪುಷ್ಕಲಂ ಅಂತ ಭಾಗವತದಲ್ಲಿ ಬಂದಿದೆ. ಒಬ್ಬನೇ ಗುರುವಿನ ಮೂಲಕ ಜ್ಞಾನ ಬಂದರೆ ಅದು ಪುಷ್ಕಲವಾದ ದೃಢವಾದ ಜ್ಞಾನ ಬರೋದಿಲ್ಲ ಅಂತಿದೆ. ಆದ್ರಿಂದ ಪರಿಪಶ್ಯಂತಿ ಅಂದರೆ ಬೇರೆ ಬೇರೆ ಗುರುಗಳ ಮೂಲಕ ತಿಳ್ಕೊತಾರೆ ಅಂತ ಒಂದು ನಂದೊಂದು ಅರ್ಥ. ಇನ್ನೊಂದು ತಮ್ಮ ಯೋಗ್ಯತಾನುಗುಣವಾಗಿ ತಿಳ್ಕೊತಾರೆ. ಮತ್ತೆ ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನಂ ನಾನೈವ, ಜ್ಞಾನದ ಉಪದೇಶಕನಾದ ಗುರುವೂ ಬೇರೆ ಬೇರೆ ಇರ್ತಾನೆ, ಇವರ ಜ್ಞಾನದ ಯೋಗ್ಯತೆಯೂ ಬೇರೆ ಬೇರೆ ಇರ್ತದೆ, ಮತ್ತೆ ಜ್ಞಾನವನ್ನು ಪಡೀಲಿಕ್ಕೆ ಬೇಕಾದ ಸಾಧನ ಇರ್ತದಲ್ಲ ಅವ್ರದ್ದು, ಅದೂ ಬೇರೆ ಬೇರೆ ಇರ್ತದೆ. ಪುಂಸಾಂ ದರ್ಶನ ಸಾಧನಂ ನಾನೈವ ಅಂತ ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಅದನ್ನೆಲ್ಲ ಪರಿಪಶ್ಯಂತಿ ಎಂಬ ಮಾತಿನಲ್ಲಿ ಹೇಳಿದ್ದಾರೆ ಅಂತ ಹೀಗೆ ತಿಳ್ಕೊಳ್ಬಹುದು. ಆತ್ಮ ಎಂಬ ಶಬ್ದಕ್ಕೆ ಸ್ವಾಮಿ ಎಂಬ ಅರ್ಥ ಅಂತನ್ನೋದು ಈ ಆತ್ಮೇಚಿತು ಉಪದಿಶಂತಿ ಗ್ರಾಹಯಂತಿ ಚ ಇತ್ಯಾದಿ ಸೂತ್ರಗಳಲ್ಲಿ ಬಂದಿದೆ. ಆತ್ಮ ವಿಷ್ಣು ರುಚಿ ಧ್ಯಾನಂ ವಿಶೇಷಣ ವಿಶೇಷತಃ, ವಿಷ್ಣು ಮಮ ಆತ್ಮ, ನರಸಿಂಹ ಮಮ ಆತ್ಮ, ಕೃಷ್ಣ ಮಮ ಆತ್ಮ ಇತ್ಯಾದಿ ಇತ್ಯಾದಿ ರೂಪವಾಗಿ ವಿಶೇಷಣ ವಿಶೇಷವಾಗಿ ಅದನ್ನು ಉಪಾಸನೆ ಮಾಡಬೇಕು. ಕೃಷ್ಣ ನರಸಿಂಹ ಇತ್ಯಾದಿಗಳು ವಿಶೇಷ್ಯ, ಆತ್ಮ ಅಂತನ್ನೋದು ವಿಶೇಷಣ ಅಂತ ಹೀಗೆ ಜ್ಞಾನಿಗಳು ತಾವು ಉಪಾಸನೆ ಮಾಡ್ತಾರೆ, ಇನ್ನೊಬ್ಬರಿಗೂ ಹೇಳ್ತಾರೆ ಇತ್ಯಾದಿ ಕಡೆಗಳಲ್ಲಿ ಅದು ಬಂದಿದೆ. ಹೀಗೆ ಆತ್ಮ ಅಂತನ್ನೋದು ಸ್ವಾಮಿ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ಈಗ ಬೇರೆ ಬೇರೆ ಕಡೆ ಬಂದಿದೆ, ಅದಕ್ಕಾಗಿ ಇಟ್ಕೊಂಡಿದ್ದಾರೆ. ಅನುವ್ಯಾಖ್ಯಾನದ ಚತುರ್ಥಾಧ್ಯಾಯದ ಪ್ರಥಮ ಪಾದದಲ್ಲಿ ಹೀಗೆ ಆತ್ಮ ಶಬ್ದಕ್ಕೆ ಪತಿ ಅನ್ನೋ ಅರ್ಥವನ್ನು ಹೇಳಿದ್ದು ನಾವು ನೋಡಬಹುದು. ಆದಾನಾರ್ಥತ್ವತಶ್ಚಾಯಂ ಆತ್ಮಶಬ್ದ ಪತಿಂ ವದೇತ್, ಸ್ವಾಮಿ ಮೇ ವಿಷ್ಣುರಿತ್ಯೇವ ನಿತ್ಯದೋಪಾಸ್ಯ ಮಂಜಸ.
ಆತ್ಮ ಎಂಬ ಶಬ್ದ ಪತಿ ಅನ್ನೋ ಅರ್ಥವನ್ನು, ಒಡೆಯ ಅನ್ನೋ ಅರ್ಥವನ್ನು ಹೇಳ್ತದೆ. ಹೇಗೆ ಅಂದರೆ ಅದಕ್ಕೆ ಆದಾನ ಎಂಬ ಅರ್ಥ ಇರುವುದರಿಂದ ಈ ಸ್ವಾಮಿ ಆದವನು ತನ್ನ ಭೃತ್ಯರನ್ನೆಲ್ಲ ತನ್ನ ಬಳಿಗೆ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿ ಅವ್ರಿಗೆ ಏನಾದ್ರು ಕೊಡಬೇಕಾದ್ರೆ ಕೊಡ್ತಾನೆ. ಅದಕ್ಕಿಂತ ಮುಂಚೆ ಅವರಿಂದ ಕೆಲಸವನ್ನು ಮಾಡಿಸ್ಕೋತಾನೆ. ಹೀಗೆ ಆದತ್ತೆ ಇತಿ ಆತ್ಮ. ಆದತ್ತೆ ಅಂದರೆ ಸ್ವೀಕಾರ ಮಾಡುವುದು. ಸ್ವೀಕಾರ ಮಾಡುವುದು ಅಂದರೆ ಏನೋ ದುಡ್ಡು ಸ್ವೀಕಾರ ಮಾಡುವುದು, ದಾನ ಸ್ವೀಕಾರ ಮಾಡುವುದು ಅನ್ನೋದಕ್ಕಿಂತ ತನ್ನ ಭೃತ್ಯತೆಯ ಸ್ವೀಕಾರ ಮಾಡುವುದು. ಹೀಗೆ ಆತ್ಮಶಬ್ದಕ್ಕೆ ಪತಿ ಅಂತ ಅರ್ಥ ಇರೋದನ್ನು ಅನುವ್ಯಾಖ್ಯಾನದಲ್ಲಿ ತೋರಿಸಿದ್ದಾರೆ. ಆದ್ರಿಂದ ಸ್ವಾಮಿ ಮೇ ವಿಷ್ಣು, ವಿಷ್ಣು ಮಮ ಸ್ವಾಮಿ ಅಥವಾ ಆತ್ಮ, ಕೃಷ್ಣ ಮಮ ಆತ್ಮ, ನರಸಿಂಹೋ ಮಮ ಆತ್ಮ, ಹೀಗೆಲ್ಲ ಅವನನ್ನು ಸ್ವಾಮಿ ಎಂಬುದಾಗಿ ಉಪಾಸನೆ ಮಾಡಬೇಕು. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪ್ರಭುರೇವಚ ಅಂತ ಹೀಗೂ ಕೂಡ ಬಂದಿದೆ. ಸ್ವಾಮಿ ವಿಷ್ಣು ರೀತಿ ಧ್ಯಾನಂ ವಿಶೇಷಣ ವಿಶೇಷತಃ. ನೋಡಿ, ಇಲ್ಲಿ ಆತ್ಮ ಎಂಬ ಶಬ್ದ ಬದಲಾಗಿ ಸ್ವಾಮಿ ಎಂಬ ಶಬ್ದ ಬಂದಿದೆ. ವಿಷ್ಣುವು ಸ್ವಾಮಿಯಾಗಿದ್ದಾನೆ. ಹೀಗೆ ವಿಶೇಷವಾಗಿ ಮಾಡಬೇಕು. ಕರ್ತವ್ಯಂ ಸರ್ವಥೈವೇತತ್ ನಕಥಂಚನ ವಿಸ್ಮರೇತ್. ಹೀಗೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೂಡ ಇದು ಬಂದಿದೆ. ಕರ್ತವ್ಯೋ ನಾಸ್ಯ ಹಾನಿಯೇ ನಕಶ್ಚಿನ್ ಮೋಕ್ಷಮಾಪ್ನುಯಾತ್ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಿದೆ ಅಂತ ನೆನಪು. ಮುಂದೆ ಯಾರೂ ಕೂಡ ಈ ಸ್ವಾಮಿ ಎಂಬ ಉಪಾಸನೆಯ ಹೊರತಾಗಿ ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಕರ್ತವ್ಯಂ ನಕಥಂಚನ ವಿಸ್ಮರೇತ್ ಇತಿ ಸತ್ತತ್ವ ವಚನಂ. ಸತ್ತತ್ವದಲ್ಲಿ ಮತ್ತು ಷಾಡ್ಗುಣ್ಯ ಎಂಬ ಗ್ರಂಥದಲ್ಲಿ ಹಾಗೆ ವಿಶೇಷಣ ಬಂದಿದೆ. ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪಿತರೇವಚ ಇತಿ ಧ್ಯೇಯ ಸರ್ವದೇವ ಭಗವಾನ್ ವಿಷ್ಣುರವ್ಯಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.